ಡೆವಿಲ್ ಈ ಚಿತ್ರ ಡಿಸೆಂಬರ್ 12ನೇ ತಾರೀಕಿಗೆ ರಿಲೀಸ್ ಆಗಬೇಕಾಗಿತ್ತು. ಒಂದು ದಿನ ಮುಂಚಿತವಾಗಿ ಅಂದ್ರೆ 11ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ನಟ ದರ್ಶನ್ ಅವರ ಕೊನೆಯ ಚಿತ್ರ ಕಾಟೇರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುವ ಕಾರಣಕ್ಕೆ ಡೆವಿಲ್ ಚಿತ್ರದ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜೈಲನ್ನ ಸೇರಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಈ ಎಲ್ಲಾ ಸಿನಿಮಾಗಳ ಕೆಲಸಕ್ಕೆ ಆಲ್ಮೋಸ್ಟ್ ಬ್ರೇಕ್ ಬಿತ್ತು ಅಂತಾನೆ ಹೇಳ್ಬೇಕು. ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇದ್ದಿದ್ರೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿನೇ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ನಟ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ 2024ರ ಡಿಸೆಂಬರ್ ನಲ್ಲೇ ಈ ಚಿತ್ರ ಬರುತ್ತೆ ಅಂತ ಪ್ರಾಮಿಸ್ ಮಾಡಿದ್ರು. ಆದ್ರೆ ಅದು ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಬೇಲ್ ಕ್ಯಾನ್ಸಲ್ ಆಗಬಹುದು ಎನ್ನುವ ಒಂದು ಅಂದಾಜು ನಟ ದರ್ಶನ್ ಅವರಿಗೆ ಇತ್ತು. ಹಾಗಾಗಿನೇ ಶೂಟಿಂಗ್ ಅನ್ನ ಬೇಗ ಮುಗಿಸಿಬಿಟ್ರು. ಇದರಲ್ಲಿ ನೆಗೆಟಿವ್ ಪ್ರಚಾರವನ್ನ ಮಾಡುವ ದೃಷ್ಟಿನಲ್ಲಿ ಡೆವಿಲ್ ಚಿತ್ರವನ್ನ ಮುಗಿಸಬೇಕು ಎನ್ನುವ ಪ್ರಯತ್ನಗಳು ಮಾಡ್ತಾ ಇರೋದು ನೇರವಾಗಿ ಕಣ್ಣಿಗೆ ಕಾಣ್ತಾ ಇದೆ. ಆ ರೀತಿ ಡಿಸ್ಟ್ರಿಬ್ಯೂಟರ್ಗಳೇನಾದ್ರೂ ಈ ಸಿನಿಮಾವನ್ನ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಎನ್ನುವ ಕಾರಣಕ್ಕೆ ಸಿನಿಮಾವನ್ನ ಕೊಂಡುಕೊಳ್ಳೋದಕ್ಕೆ ಹಿಂದೇಟು ಹಾಕುದ್ರ. ಅವ ಸಿನಿಮಾದ ಪ್ರಮೋಷನ್ ನಲ್ಲೂ ಅಷ್ಟಾಗಿ ಕಾಣಿಸಿಕೊಳ್ಳದ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಚಿತ್ರದ ಪ್ರಮೋಷನ್ ಅನ್ನ ಮಾಡಿಯೇ ತೀರ್ಬೇಕು. ಈ ಚಿತ್ರದ ಬಗ್ಗೆ ನೆಗೆಟಿವ್ ಆಗಿ ಬರ್ತಾ ಇರುವಂತಹ ಒಂದಷ್ಟು ರೂಮರ್ ಗಳಿಗೆ ಬ್ರೇಕ್ ಹಾಕಲೇಬೇಕು, ಈ ಚಿತ್ರವನ್ನ ಯಶಸ್ವಿ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಂತೆ ಕಾಣ್ತಾ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಡೆವಿಲ್ ಈ ಚಿತ್ರ ಡಿಸೆಂಬರ್ 12ನೇ ತಾರೀಕಿಗೆ ರಿಲೀಸ್ ಆಗಬೇಕಾಗಿತ್ತು. ಒಂದು ದಿನ ಮುಂಚಿತವಾಗಿ ಅಂದ್ರೆ 11ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಚಿತ್ರ ಸೆಟ್ ಏರ್ದಾಗ್ನಿಂದ ಅಂದ್ರೆ ಕಾಟೇರ ಚಿತ್ರ ಯಾವ ರೇಂಜ್ಗೆ ಕರ್ನಾಟಕದಲ್ಲಿ ಸಕ್ಸಸ್ ಆಗಿತ್ತು, ಬಾಕ್ಸ್ ಆಫೀಸನ್ನು ಯಾವ ರೀತಿ ಲೂಟಿ ಹೊಡೆದಿತ್ತು, ಎಷ್ಟು ಚಿತ್ರಮಂದಿರಗಳಲ್ಲಿ 50 ದಿನಗಳ ಪ್ರದರ್ಶನವನ್ನು ಪೂರ್ಣಗೊಳಿಸಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕರ್ನಾಟಕದ ಮಟ್ಟಕ್ಕೆ ಕಾಟೇರ ಚಿತ್ರ ಆವತ್ತಿನ ಕಾಲಕ್ಕೆ ಒಂದು ದಾಖಲೆಯನ್ನೇ ಬರೆದಿತ್ತು. ಸೊ ನಟ ದರ್ಶನ್ ಅವರ ಕೊನೆಯ ಚಿತ್ರ ಕಾಟೇರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುವ ಕಾರಣಕ್ಕೆ ಡೆವಿಲ್ ಚಿತ್ರದ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಲ್ಲೂ ಈ ಹಿಂದೆ ತಾರಕ್ ಸಿನಿಮಾವನ್ನ ನಿರ್ದೇಶನ ಮಾಡಿದಂತಹ ಮಿಲನ ಪ್ರಕಾಶ್ ಅವರು ಈ ಚಿತ್ರದ ನಿರ್ದೇಶಕರಾಗಿದ್ದು ಕೂಡ ಮತ್ತೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋದಕ್ಕೆ ಕಾರಣ ಕೂಡ ಆಗಿತ್ತು. ಆದರೆ ನಟ ದರ್ಶನ್ ಅವರ ಬಾಳಲ್ಲಿ ನಡೆಯಬಾರದಂತಹ ಒಂದಷ್ಟು ಘಟನೆಗಳು ನಡೆದು ಹೋಗಿದ್ದರಿಂದ ಅಂದ್ರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜೈಲನ್ನ ಸೇರಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಈ ಎಲ್ಲಾ ಸಿನಿಮಾಗಳ ಕೆಲಸಕ್ಕೆ ಆಲ್ಮೋಸ್ಟ್ ಬ್ರೇಕ್ ಬಿತ್ತು ಅಂತಾನೆ ಹೇಳಬೇಕು. ಯಾಕಪ್ಪ ಅಂತಂದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇದ್ದಿದ್ರೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿನೇ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ನಟ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ 2024ರ ಡಿಸೆಂಬರ್ ನಲ್ಲೇ ಈ ಚಿತ್ರ ಬರುತ್ತೆ ಅಂತ ಪ್ರಾಮಿಸ್ ಮಾಡಿದ್ರು. ಆದ್ರೆ ಅದು ಆಗಲಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಆರಂಭದಲ್ಲಿ ಜೈಲನ್ನ ಸೇರಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದಾದ ನಂತರ ಹೈಕೋರ್ಟ್ ಅವರಿಗೆ ಜಾಮೀನನ್ನ ಕೊಡುತ್ತೆ. ಜಾಮೀನನ್ನ ಕೊಟ್ಟ ನಂತರ ಅವರಿಗೆ ಬೆನ್ನು ನೋವು ಇದ್ದರೂ ಸಹ ಅಂದ್ರೆ ಡಾಕ್ಟರ್ ಅವರು ಸರ್ಟಿಫಿಕೇಟ್ ಕೊಟ್ಟಿರುವ ಪ್ರಕಾರ ಅವರಿಗೆ ಸ್ಪೈನಲ್ ಕಾರ್ಡ್ ನಲ್ಲಿ ಒಂದಷ್ಟು ಸಮಸ್ಯೆ ಇತ್ತು ಎನ್ನುವ ಕಾರಣಕ್ಕೆ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಈ ಕಾರಣಗಳನ್ನ ನೀಡಿ ಅವರಿಗೆ ಹೈಕೋರ್ಟ್ ಬೇಲನ್ನ ಕೂಡ ಕೊಟ್ಟಿತ್ತು. ಆದರೆ ಈ ಹೈಕೋರ್ಟ್ ಕೊಟ್ಟಂತಹ ಬೇಲನ್ನ ಪ್ರಶ್ನಿಸಿಕೊಂಡು ಕರ್ನಾಟಕದ ಪೊಲೀಸ್ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಏರಿದ್ದ ಕಾರಣಕ್ಕೆ ಹೈಕೋರ್ಟ್ ಕೊಟ್ಟಿದ್ದಂತಹ ಒಂದು ಬೇಲ್, ಕೊಲೆ ಕೇಸ್ನಲ್ಲಿ ಕೊಟ್ಟಿದ್ದಂತಹ ಒಂದು ಬೇಲ್ ಸುಪ್ರೀಂ ಕೋರ್ಟ್ನ ಕಾರಣದಿಂದಾಗಿ ಕ್ಯಾನ್ಸಲ್ ಆಯಿತು. ಸೊ ಈ ಗ್ಯಾಪ್ ನಲ್ಲಿ ಡೆವಿಲ್ ಚಿತ್ರದ ಸಾಕಷ್ಟು ಕೆಲಸಗಳು ಬಾಕಿ ಇತ್ತು. ಈ ಗ್ಯಾಪ್ ಏನ್ ಸಿಕ್ಕಿತ್ತು ನಟ ದರ್ಶನ್ ಅವರಿಗೆ ಬೆನ್ನು ನೋವು ಇದ್ರೂ ಸಹ ಶೂಟಿಂಗ್ ಸೆಟ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೀವು ಗಮನಿಸಿರ್ತೀರಾ. ಅವರಿಗೆ ಬೆನ್ನು ನೋವು ಇದ್ರೂ ಸಹ ಶೂಟಿಂಗ್ ಅನ್ನ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು. ತನ್ನನ್ನ ನಂಬಿ ಚಿತ್ರಕ್ಕೆ ದುಡ್ಡನ್ನ ಹಾಕಿರುವಂತಹ ನಿರ್ಮಾಪಕರಿಗೆ, ನನ್ನನ್ನ ನಂಬಿ ಕೆಲಸವನ್ನ ಮಾಡಿರುವಂತಹ ಟೆಕ್ನಿಷಿಯನ್ಗಳಿಗೆ, ನಿರ್ದೇಶಕರಿಗೆ ಹಾಗೂ ಚಿತ್ರದ ನಟ ನಟಿಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೆ ಬೇಲ್ ಸಿಕ್ಕ ಗ್ಯಾಪ್ ನಲ್ಲಿ ಮುಂದಿನ ದಿನಗಳಲ್ಲಿ ಬೇಲ್ ಕ್ಯಾನ್ಸಲ್ ಆಗಬಹುದು ಎನ್ನುವ ಒಂದು ಅಂದಾಜು ನಟ ದರ್ಶನ್ ಅವರಿಗೆ ಇತ್ತು. ಹಾಗಾಗಿನೇ ಶೂಟಿಂಗ್ ಅನ್ನ ಬೇಗ ಮುಗಿಸ್ಕೊಟ್ರು. ಸೊ ಶೂಟಿಂಗ್ ಮುಗೀತು. ಶೂಟಿಂಗ್ ಮುಗಿದ ನಂತರ ಒಂದಷ್ಟು ದಿನಗಳ ಕಾಲ ನಟ ದರ್ಶನ್ ಅವರು ಹೊರಗಡೆ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ಬೇಲನ್ನ ಕ್ಯಾನ್ಸಲ್ ಮಾಡಿದ್ದ ಕಾರಣಕ್ಕೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲನ್ನ ಸೇರುವಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಸೊ ಇದೀಗ ಡೆವಿಲ್ ಚಿತ್ರ ರಿಲೀಸ್ ಆಗೋದಕ್ಕೆ ಇನ್ನ ಕೆಲವು ದಿನಗಳು ಬಾಕಿ ಇದೆ. ಇಫ್ ಇನ್ ಕೇಸ್ ನಟ ದರ್ಶನ್ ಅವರು ಏನಾದರೂ ಹೊರಗಡೆ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಡೆವಿಲ್ ಚಿತ್ರದ ಪ್ರಮೋಷನ್ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಆಗಬೇಕಾಗಿತ್ತು. ಆಡಿಯೋ ರಿಲೀಸಿಂಗ್ ಒಂದು ಫಂಕ್ಷನ್ ಆಗಿರೋದು, ಸಾಕಷ್ಟು ಪ್ರೆಸ್ ಮೀಟ್ಗಳ
ಆಗಿರೋದು. ನಟ ದರ್ಶನ್ ಅವರು ಸಾಕಷ್ಟು ಚಾನೆಲ್ಗಳಿಗೆ ಸಂದರ್ಶನವನ್ನ ಸಹ ಕೊಟ್ಟಿರೋರು. ಅದರ ಜೊತೆಗೆ ಪ್ರೀ ರಿಲೀಸಿಂಗ್ ಇವೆಂಟ್ ಅಂತ ಕರ್ನಾಟಕದ ಯಾವುದಾದ್ರೂ ಒಂದು ಡಿಸ್ಟ್ರಿಕ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನ ಸೇರಿಸಿ ಅಥವಾ ಜನರನ್ನ ಅಥವಾ ಚಿತ್ರರಸಿಕರನ್ನ ಸೇರಿಸಿ ಒಂದು ದೊಡ್ಡ ಇವೆಂಟ್ ಅನ್ನ ಮಾಡಿ ಡೆವಿಲ್ ಚಿತ್ರದ ಪ್ರಮೋಷನ್ ಅನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಟ ದರ್ಶನ್ ಅವರು ಮಾಡಿರೋರು. ಆದ್ರೆ ಈಗ ನಟ ದರ್ಶನ್ ಅವರು ಜೈಲಿನಲ್ಲಿ ಇರುವ ಕಾರಣಕ್ಕೆ ಇದೀಗ ಪ್ರಚಾರದ್ದೇ ದೊಡ್ಡ ಚಿಂತೆ ಡೆವಿಲ್ ಚಿತ್ರತಂಡಕ್ಕೆ ಎದುರಾಗಿದೆ. ನಾನು ಆಗ್ಲೇ ಹೇಳ್ದಂಗೆ ನಟ ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ಡೆವಿಲ್ ಚಿತ್ರದ ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ಗೆ ಆಗಿರ್ತಾ ಇತ್ತು. ಆದ್ರೆ ಅವರು ಹೊರಗೆ ಇಲ್ಲ ಎನ್ನುವ ಕಾರಣವನ್ನ ಉಪಯೋಗಿಸಿಕೊಂಡು ಸಾಕಷ್ಟು ಜನ ಚಿತ್ರದ ಬಗ್ಗೆ ಒಂದಷ್ಟು ರೂಮರ್ ಅನ್ನ ಹಬ್ಬಿಸುವ ದೃಷ್ಟಿನಲ್ಲಿ, ನೆಗೆಟಿವ್ ಪ್ರಚಾರವನ್ನ ಮಾಡುವ ದೃಷ್ಟಿನಲ್ಲಿ ಡೆವಿಲ್ ಚಿತ್ರವನ್ನ ಮುಗಿಸಬೇಕು ಎನ್ನುವ ಪ್ರಯತ್ನಗಳು ಮಾಡ್ತಾ ಇರೋದು ನೇರವಾಗಿ ಕಣ್ಣಿಗೆ ಕಾಣ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು, ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು. ಡೆವಿಲ್ ಚಿತ್ರವನ್ನ ಚಿತ್ರತಂಡ 30 ಕೋಟಿ ಔಟ್ ರೇಟ್ಗೆ ಮಾರೋದಕ್ಕೆ ರೆಡಿಯಾಗಿದೆ. ಆದರೂ ಸಹ ನಟ ದರ್ಶನ್ ಅವರ ಸ್ಟಾರ್ ಕಾಸ್ಟ್ ಇರುವಂತಹ ಈ ಸಿನಿಮಾವನ್ನ 30 ಕೋಟಿ ರೂಪಾಯಿ ಕೂಡ ಕೊಟ್ಟು ಖರೀದಿ ಮಾಡೋದಕ್ಕೆ ಯಾವ ಡಿಸ್ಟ್ರಿಬ್ಯೂಟರ್ಗಳು ಸಹ ರೆಡಿ ಇಲ್ಲ ಎನ್ನುವ ಸುದ್ದಿ ಅದಾಗಿತ್ತು. ಇದರ ಹಿಂದೆ ಇರುವ ಉದ್ದೇಶ ಏನಾಗಿರಬಹುದು ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಟರ್ಗಳು ಯಾಕೆ ಬಂದಿಲ್ಲ, ಯಾವೆಲ್ಲ ಡಿಸ್ಟ್ರಿಬ್ಯೂಟರ್ಗಳನ್ನ ಇವರು ಅಪ್ರೋಚ್ ಮಾಡಿದ್ರು, ನಿಜವಾಗ್ಲೂ ಇವರು 30 ಕೋಟಿ ರೂಪಾಯಿಗೆ ಸಿನಿಮಾವನ್ನ ಔಟ್ ರೇಟ್ಗೆ ಸೇಲ್ ಮಾಡುವ ನಿರೀಕ್ಷೆಯಲ್ಲಿ ಅಥವಾ ಪ್ರಯತ್ನದಲ್ಲಿ ಇದ್ರ? ಇದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ಇದೆಲ್ಲವೂ ಕೂಡ ರೂಮರೇ ಆಗಿತ್ತು. ಆದ್ರೆ ಇದರ ಹಿಂದಿನ ಉದ್ದೇಶವನ್ನ ನಾವು ಗಮನಿಸಿ ನೋಡಿದ್ದೇ ಆದ್ರೆ ಯಾವುದೇ ಡಿಸ್ಟ್ರಿಬ್ಯೂಟರ್ಗಳಾಗ್ಲಿ, ಯಾವುದೇ ದೊಡ್ಡ ನಟನ ಸಿನಿಮಾ ಆಗ್ಲಿ, ಯಾವುದೇ ಸಿನಿಮಾ ಆಗ್ಲಿ ರಿಲೀಸ್ ಆಗೋದಕ್ಕಿಂತ ಮುಂಚೆ ಡಿಸ್ಟ್ರಿಬ್ಯೂಟರ್ಗಳು ಕುಳಿತುಕೊಂಡು ರಿಲೀಸ್ಗಿಂತ ಮುಂಚೆ ಸಿನಿಮಾವನ್ನ ನೋಡೋದು ಸಾಕಷ್ಟು ಸಂದರ್ಭಗಳಲ್ಲಿ ವಾಡಿಕೆ ಆಗಿ ಬಂದಿದೆ. ಸೊ ಆ ರೀತಿ ಡಿಸ್ಟ್ರಿಬ್ಯೂಟರ್ಗಳೇನಾದ್ರೂ ಈ ಸಿನಿಮಾವನ್ನ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಎನ್ನುವ ಕಾರಣಕ್ಕೆ ಸಿನಿಮಾವನ್ನ ಕೊಂಡುಕೊಳ್ಳೋದಕ್ಕೆ ಹಿಂದೇಟು ಹಾಕುದ್ರ ಎನ್ನುವ ಅನುಮಾನ ಬರುವ ನಿಟ್ಟಿನಲ್ಲಿ ಒಂದಷ್ಟು ರೂಮರ್ಗಳನ್ನ ಹಬ್ಬಿಸಲಾಯಿತು. ಆದರೆ ನಟ ದರ್ಶನ್ ಅವರು ಅಭಿನಯಿಸಿರುವ ಡೆವಿಲ್ ಚಿತ್ರವನ್ನ 30 ಕೋಟಿಗೂ ಕೂಡ ಯಾರೂ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋ ಮಾತನ್ನ ನಾನಂತೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಬಾಕ್ಸ್ ಆಫೀಸ್ನಲ್ಲಿ ತನ್ನದೇ ಆದ ದಾಖಲೆಗಳನ್ನ ಇಲ್ಲಿಯ ತನಕ ನಟ ದರ್ಶನ್ ಅವರು ಅವರ ಹೆಸರಿಗೆ ಬರೆದುಕೊಂಡಿದ್ದಾರೆ. ಕೇವಲ 30 ಕೋಟಿ ಅಲ್ಲ, ಅವರ ಚಿತ್ರಗಳು 30 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿದ ಸಾಕಷ್ಟು ಎಕ್ಸಾಂಪಲ್ಗಳು ಈ ಹಿಂದೆ ಆಗಿದೆ. ಹಾಗಾಗಿ ಕೇವಲ 30 ಕೋಟಿ ರೂಪಾಯಿಗೆ ಈ ಸಿನಿಮಾವನ್ನ ಮಾರೋದಕ್ಕೆ ರೆಡಿ ಆಗಿದ್ರು. ಯಾವುದೇ ರೀತಿಯ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಮನಸ್ಸನ್ನ ಮಾಡಲಿಲ್ಲ ಎನ್ನುವ ಒಂದು ರೂಮರ್ ಆಗಿ ಉಳಿದುಕೊಳ್ಳುತ್ತೆ ಬಿಟ್ರೆ ಅದು ಸತ್ಯಕ್ಕೆ ದೂರವಾದದ್ದು ಅನ್ನೋದು ನನ್ನ ಅನಿಸಿಕೆ. ಈ ರೀತಿ ಯಾಕೆ ಆಗಿರ್ಬೋದು ಅನ್ನೋದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದ್ರೆ, ದೊಡ್ಡ ನಟನ ಸಿನಿಮಾ, ದೊಡ್ಡ ಸಿನಿಮಾ, ಸೂಪರ್ ಸ್ಟಾರ್ ಅಭಿನಯಿಸಿರುವಂತಹ ಸಿನಿಮಾ, ಇಂತಹ ಸಿನಿಮಾವನ್ನ ಕೊಂಡುಕೊಳ್ಳೋದಕ್ಕೆ ವಿತರಕರು ಬರ್ತಾ ಇಲ್ಲ, ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇಲ್ಲ ಎನ್ನುವ ಸುದ್ದಿಯನ್ನ ಹೊರಗಡೆ ಹಬ್ಬಿಸಿದ್ದೇ ಆದರೆ ಈ ಸಿನಿಮಾವನ್ನ ಮುಗಿಸ್ಬಿಡಬಹುದು. ಡಿಸ್ಟ್ರಿಬ್ಯೂಟರ್ಗಳೇ ಈ ಸಿನಿಮಾವನ್ನ ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಈ ಸಿನಿಮಾ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಷ್ಟ ಆಗಿಲ್ಲ, ಈ ಸಿನಿಮಾಗೆ ಇಷ್ಟೊಂದು ದುಡ್ಡನ್ನ ಕೊಟ್ಟು ನಾವೇನಾದ್ರು ಪಡೆದುಕೊಂಡ್ರೆ, ಡಿಸ್ಟ್ರಿಬ್ಯೂಷನ್ ಅನ್ನ ಪಡೆದುಕೊಂಡ್ರೆ ಈ ದುಡ್ಡು ರಿಕವರಿ ಆಗೋದು ತುಂಬಾ ಕಷ್ಟ ಅಂತ ಅನ್ನಿಸಿ ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇಲ್ಲ ಎನ್ನುವ ಒಂದು ಸುದ್ದಿಯನ್ನ ಹಬ್ಬಿಸಿ ಈ ಚಿತ್ರವನ್ನ ಮುಗಿಸುವ ಪ್ರಯತ್ನಕ್ಕೆ ಯಾರಾದರೂ ಕೈ ಹಾಕಿದ್ದಾರಾ ಎನ್ನುವ ಅನುಮಾನ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಸೊ ಈ ರೀತಿಯ ರೂಮರ್ಗಳು ಒಂದು ಕಡೆ ಓಡಾಡ್ತಾ ಇದ್ರೆ, ಮತ್ತೊಂದು ಕಡೆ ಚಿತ್ರತಂಡ ನಟ ದರ್ಶನ್ ಅವರು ಇಲ್ಲದೇನೆ ಚಿತ್ರದ ಪ್ರಮೋಷನ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಸಾಕಷ್ಟು ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ನಟ ದರ್ಶನ್ ಅವರ ಬದಲಾಗಿ ಈ ಹಿಂದೆ ಅವರ ಯಾವ ಸಿನಿಮಾದ ಪ್ರಮೋಷನ್ನಲ್ಲೂ ಅಷ್ಟಾಗಿ ಕಾಣಿಸಿಕೊಳ್ಳದ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಚಿತ್ರದ ಪ್ರಮೋಷನ್ ಅನ್ನ ಮಾಡಿಯೇ ತೀರಬೇಕು. ಈ ಚಿತ್ರದ ಬಗ್ಗೆ ನೆಗೆಟಿವ್ ಆಗಿ ಬರ್ತಾ ಇರುವಂತಹ ಒಂದಷ್ಟು ರೂಮರ್ಗಳಿಗೆ ಬ್ರೇಕ್ ಹಾಕಲೇಬೇಕು, ಈ ಚಿತ್ರವನ್ನ ಯಶಸ್ವಿ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಂತೆ ಕಾಣ್ತಾ ಇದೆ. ಹಾಗಾಗಿ ನಟ ದರ್ಶನ್ ಅವರ ಜಾಗವನ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ತುಂಬುವುದರ ಮೂಲಕ ಡೆವಿಲ್ ಚಿತ್ರದ ಪ್ರಮೋಷನ್ ಅನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದರ ಸಲುವಾಗೇನೆ ಮೊನ್ನೆ ಒಂದು ಫ್ಯಾನ್ಸ್ ಮೀಟ್ ಅಂದ್ರೆ ಮೊನ್ನೆ ಒಂದು ಸಾಂಗ್ ರಿಲೀಸ್ ಆಯಿತು ಡೆವಿಲ್ ಚಿತ್ರದ್ದು. ಆ ಸಾಂಗ್ ನ ರಿಲೀಸ್ ನ ಒಂದು ಕಾರ್ಯಕ್ರಮದಲ್ಲಿ ಫ್ಯಾನ್ಸ್ ಗಳನ್ನ ಮೀಟ್ ಮಾಡುವ ಮೂಲಕ ಈ ಹಿಂದೆ ಸಾಕಷ್ಟು ನಟ ದರ್ಶನ್ ಅವರ ಚಿತ್ರಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರೀತಿಯನ್ನ ತೋರಿಸಿದ್ದೀರಿ, ಆದ್ರೆ ಡೆವಿಲ್ ಚಿತ್ರಕ್ಕೆ ಈ ಹಿಂದಿನ ಎಲ್ಲಾ ಚಿತ್ರಗಳಿಗೂ ತೋರಿಸಿದ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯನ್ನ ತೋರಿಸಬೇಕು ಅಂತ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಚಿತ್ರದ ನಿರ್ದೇಶಕ ಕೂಡ ಚಿತ್ರದ ಒಂದಷ್ಟು ಡೈಲಾಗ್ಗಳನ್ನ ಹೇಳುವ ಮೂಲಕ ಡೆವಿಲ್ ಚಿತ್ರದ ಪ್ರಮೋಷನ್ಗೆ ನಾಂದಿಯನ್ನ ಹಾಡಿದ್ದಾರೆ. ಎಲ್ಲ ರೂಮರ್ಸ್ಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕೆಲಸವನ್ನ ಆರಂಭ ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ.
ನಟ ದರ್ಶನ್ ಅವರ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಓಡುತ್ತೆ ಅಂತಂದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಅವರ ಅಭಿಮಾನಿಗಳು. ಮೊದಲ 3 ದಿನ ಸಿನಿಮಾ ಗುರುವಾರ ರಿಲೀಸ್ ಆದರೂ ಅಷ್ಟೇ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕಂಪ್ಲೀಟ್ ಆಗಿ ಎಲ್ಲಾ ಕಡೆಗಳಲ್ಲೂ ಹೌಸ್ಫುಲ್ ಆಗಿರುತ್ತೆ. ಶುಕ್ರವಾರ ರಿಲೀಸ್ ಆದರೂ ಅಷ್ಟೇ, ವೀಕೆಂಡ್ನವರೆಗೂ ಎಲ್ಲಾ ಕಡೆ ಹೌಸ್ಫುಲ್ ಆಗಿರುತ್ತೆ. ಅದಾದ ನಂತರ ಮೌತ್ ಪಬ್ಲಿಸಿಟಿಯಿಂದ ಚಿತ್ರ ಚೆನ್ನಾಗಿದೆ ಅನ್ನೋದು ಗೊತ್ತಾದ್ರೆ, ಅದಾದ ನಂತರ ಅಭಿಮಾನಿಗಳನ್ನ ಹೊರತುಪಡಿಸಿ ಸೋಮವಾರದಿಂದ ಬೇರೆ ರೀತಿಯ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್, ಹಿರಿಯರು, ಕಾಲೇಜ್ಗೆ ಹೋಗುವಂತಹ ಸ್ಟೂಡೆಂಟ್ಗಳು, ಹೀಗೆ ಎಲ್ಲರೂ ಕೂಡ ಬರೋದಕ್ಕೆ ಆರಂಭ ಮಾಡ್ತಾರೆ. ಹೀಗಾಗಿ ಡೆವಿಲ್ ಚಿತ್ರದ ಒಂದು ಪ್ರಮೋಷನ್ ಅನ್ನ ಅಭಿಮಾನಿಗಳ ಮುಖಾಂತರವೇ, ಅಭಿಮಾನಿಗಳಿಂದ, ಅಭಿಮಾನಿಗಳಿಗಾಗಿ, ಅಭಿಮಾನಿಗಳಿಗೋಸ್ಕರನೇ ಮಾಡಿಸ್ಬೇಕು ಅಂತ ಚಿತ್ರತಂಡ ನಿರ್ಧಾರ ಮಾಡಿಕೊಂಡು ದರ್ಶನ್ ಅವರ ಅನುಪಸ್ಥಿತಿ ಎಲ್ಲಿಯೂ ಕೂಡ ಕಾಡಬಾರದು ಎನ್ನುವ ನಿಟ್ಟಿನಲ್ಲಿ ಒಂದು ದಿಟ್ಟವಾದಂತಹ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳ್ಬಹುದು. ಸೊ ಡೆವಿಲ್ ಚಿತ್ರದ ಸಲುವಾಗಿ ನಡೀತಾ ಇರುವಂತಹ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ನಿಜವಾಗ್ಲೂ ಒಂದು ಕನ್ನಡ ಚಿತ್ರವನ್ನ ತುಳಿಯೋದಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನವನ್ನ ಪಡಬೇಡಿ. ಈಗ ಆಲ್ರೆಡಿ ಸುದೀಪ್ ಅವರ ಮಾರ್ಕ್ ಚಿತ್ರದ ಪೋಸ್ಟರ್ಗಳು ಹಾಗೂ ಡೆವಿಲ್ ಚಿತ್ರದ ಪೋಸ್ಟರ್ಗಳನ್ನ ಇಟ್ಕೊಂಡು ಕಂಪೇರ್ ಅನ್ನ ಮಾಡುವ ಮೂಲಕ ನಟ ದರ್ಶನ್ ಅವರಿಗೆ ಹೆದರುಕೊಂಡು ಮಾರ್ಕ್ ಚಿತ್ರ ಬರ್ತಾ ಇಲ್ಲ ಎನ್ನುವ ಒಂದಷ್ಟು ನೆಗೆಟಿವ್ ಪ್ರಮೋಷನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ 30 ಕೋಟಿಗೂ ಕೂಡ ಡೆವಿಲ್ ಚಿತ್ರವನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ಯಾರು ಬರ್ತಾ ಇಲ್ಲ ಎನ್ನುವ ನೆಗೆಟಿವ್ ಪ್ರಮೋಷನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಚಿತ್ರದ ಯಾವ ಹಾಡುಗಳು ಕೂಡ ಚೆನ್ನಾಗಿ ಮೂಡಿ ಬಂದಿಲ್ಲ, ಚೆನ್ನಾಗಿ ಕೇಳಿಸ್ತಾ ಇಲ್ಲ, ಸೂಪರ್ ಹಿಟ್ ಆಗಿಲ್ಲ. ಹೀಗಾಗಿ ಅಭಿಮಾನಿಗಳಲ್ಲೂ ಸಹ ಬೇಸರ ಇದೆ ಈ ಚಿತ್ರದ ಮೇಲೆ ಎನ್ನುವ ಒಂದು ನೆಗೆಟಿವ್ ಪ್ರಮೋಷನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ರಿಗೂ ಕೂಡ ನೆನಪಿರಲಿ, ಚಿತ್ರ ಯಾವುದೇ ಆಗಲಿ, ಆ ಚಿತ್ರದಲ್ಲಿ ಅಭಿನಯಿಸಿರುವಂತಹ ನಟ, ನಟಿ, ನಿರ್ಮಾಪಕ, ದುಡ್ಡನ್ನು ಹಾಕಿರುವಂತಹ ನಿರ್ಮಾಪಕ, ನಿರ್ದೇಶಕ ಯಾರೇ ಆಗಲಿ, ಅವರು ಮಾಡಿರೋದು ಕನ್ನಡ ಸಿನಿಮಾ ಆದಮೇಲೆ ಕನ್ನಡ ಸಿನಿಮಾಗೆ ನಾವು ಸಪೋರ್ಟ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಡೆವಿಲ್ ಚಿತ್ರಕ್ಕೂ ಸಹ ಎಲ್ಲರ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಕನ್ನಡದ ನಟ ಆಗಿರುವಂತಹ ಅವಿನಾಶ್ ಅವರು ಈ ಹಿಂದೆ ನಟ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದ ನಂತರ ಒಂದು ಮಾತನ್ನ ಹೇಳಿದ್ರು. ಪುನೀತ್ ರಾಜ್ಕುಮಾರ್ ಅವರ ತರ ಫ್ಯಾನ್ ಬೇಸ್ ಇರುವಂತಹ ಒಬ್ಬ ಹೀರೋನ ಕನ್ನಡ ಇಂಡಸ್ಟ್ರಿನಲ್ಲಿ ಅಲ್ಲ, ಯಾವುದೇ ಇಂಡಸ್ಟ್ರಿನಲ್ಲಿ ಹುಟ್ಟು ಹಾಕಬೇಕು ಅಂತಂದ್ರೆ ಒಂದಷ್ಟು ವರ್ಷಗಳ ಪರಿಶ್ರಮ ಇರುತ್ತೆ. ಅಂತಹ ನಟನನ್ನ ನಾವು ಕಳೆದುಕೊಂಡಿದೀವಿ ಅಂತಂದ್ರೆ ಅಂತಹ ಫ್ಯಾನ್ ಫಾಲೋಯಿಂಗ್ ಇರುವಂತಹ ಮತ್ತೊಬ್ಬ ನಟ ಹುಟ್ಟೋದಕ್ಕೆ 10 ರಿಂದ 15 ವರ್ಷ ಆದರೂ ಆಗಬಹುದು, 20 ವರ್ಷ ಆದರೂ ಆಗಬಹುದು ಎನ್ನುವ ಒಂದು ಮಾತು ನನಗೆ ನೆನಪಿಗೆ ಬರುತ್ತೆ ಇವತ್ತಿಗೆ. ಯಾಕಪ್ಪ ಅಂತಂದ್ರೆ ನಟ ದರ್ಶನ್ ಅವರಿಗೂ ಸಹ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ. ಅಂತಹ ನಟನನ್ನ ತುಳಿಯೋದು, ಅಂತಹ ನಟನನ್ನ ಮುಗಿಸುವ ಪ್ರಯತ್ನಕ್ಕೆ ದಯವಿಟ್ಟು ಯಾರೂ ಕೂಡ ಕೈ ಹಾಕಬೇಡಿ. ಯಾಕಪ್ಪ ಅಂತಂದ್ರೆ ಕನ್ನಡದಲ್ಲಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂತಹ ನಟರುಗಳು ಇದ್ರೆ ಅದು ಬೆರಳೆಣಿಕೆಯಷ್ಟು ಮಾತ್ರ. ಬೇರೆ ಇಂಡಸ್ಟ್ರಿನಲ್ಲಿ ಇರುವ ಹಾಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂತಹ ಸೂಪರ್ ಸ್ಟಾರ್ ನಟರುಗಳು ನಮ್ಮ ಕನ್ನಡದಲ್ಲಿ ತುಂಬಾ ಕಮ್ಮಿ. ಆ ನಿಟ್ಟಿನಲ್ಲಿ ನಟ ದರ್ಶನ್ ಅವರು ಕೂಡ ಕನ್ನಡದಲ್ಲಿ ತುಂಬಾ ಹೆಚ್ಚಿನ ಫ್ಯಾನ್ ಫಾಲೋಯಿಂಗ್ ಅನ್ನ ಹೊಂದಿರುವಂತಹ ನಟ. ಅವರ ಮೇಲೆ ನಂಬಿಕೆಯನ್ನ ಇಟ್ಟು ಅವರ ಮೇಲೆ ಅವರ ಚಿತ್ರಗಳಿಗೆ ದುಡ್ಡನ್ನ ಹಾಕಿದಂತಹ ನಿರ್ಮಾಪಕರು ಲಾಸ್ ಅನ್ನ ಅನುಭವಿಸಿದ್ದು ತೀರಾ ಅಂದ್ರೆ ತೀರಾ ಕಮ್ಮಿ. ಹಾಗಾಗಿ ಕನ್ನಡ ಕನ್ನಡ ಚಿತ್ರಗಳ ರೀತಿ ಮಾತ್ರ ನೋಡಿ, ವೈಯಕ್ತಿಕವಾಗಿ ಯಾರನ್ನು ಮುಗಿಸುವ ದೃಷ್ಟಿನಲ್ಲಿ ನೆಗೆಟಿವ್ ಪ್ರಮೋಷನ್ಗಳನ್ನು ಮಾಡೋದನ್ನು ನಿಲ್ಲಿಸಿ. ಡಿಸೆಂಬರ್ನಲ್ಲಿ ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಹೋಗಿ ಅದು ಯಾರದ್ದಾದರೂ ಸಹಿ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಬಗ್ಗೆ ಹಾಗೂ ಡೆವಿಲ್ ಚಿತ್ರದ ಬಗ್ಗೆ ಹರಿದಾಡ್ತಾ ಇರುವಂತಹ ಒಂದಷ್ಟು ನೆಗೆಟಿವ್ ಪ್ರಮೋಷನ್ಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನಮಸ್ಕಾರ.